ಹಲೋ, ನಮಸ್ಕಾರ. ಇವತ್ತು ನಮ್ಮ ನೆಚ್ಚಿನ ಬೆಂಗಳೂರಿನ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಕೆಲವೊಂದು ವರ್ಷಗಳಿಂದ ನಮ್ಮ ಬೆಂಗಳೂರು ತುಂಬಾ ವೇಗವಾಗಿ ಬೆಳೆದಿದೆ, ಬೆಳೀತಾನೂ ಇದೆ. ಈ ಸೂಪರ್ ವೇಗದಲ್ಲಿ ಬೆಳೆದಿರುವ ನಮ್ಮ ಬೆಂಗಳೂರಲ್ಲಿ ಇರುವ ಅವಕಾಶಗಳು ಮತ್ತು ಕಷ್ಟಗಳು ಎರಡರ ಬಗ್ಗೆನೂ ಮಾತಾಡೋಣ. ಒಂದು ಕಡೆ ಬೆಂಗಳೂರು ಗ್ಲೋಬಲ್ IT ಎಕ್ಸ್ಪೋರ್ಟ್ಸ್ಗೆ ಹೆಚ್ಚಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದ್ರೆ ಇನ್ನೊಂದು ಕಡೆ ಜನ ಪ್ರತಿದಿನ ನೀರಿನಂತ ಬೇಸಿಕ್ ನೀಡ್ಸ್ ಗಳಿಗಾಗಿ ವಾಟರ್ ಟ್ಯಾಂಕರ್ಸ್ ಹಿಂದೆ ಓಡಬೇಕಾಗುತ್ತೆ. ಒಂದು ಸಮಯದಲ್ಲಿ ಗಾರ್ಡನ್ ಸಿಟಿ ಎಂದು ಫೇಮಸ್ ಆಗಿದ್ದ ನಮ್ಮ ಬೆಂಗಳೂರು ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಗುರುತಿಸಲಾಗಿದೆ. ಇಸ್ರೋ, IISc, HAL ಇನ್ನು IT ಪಾರ್ಕ್ಸ್ ಬೆಂಗಳೂರನ್ನು ಎಲ್ಲರೂ ಮೆಚ್ಚುವ ಟೆಕ್ನಾಲಜಿ ಹಬ್ ಅನ್ನಾಗಿ ಮಾಡಿವೆ. ಆದರೆ ಈ ಮಧ್ಯೆ ಈ ನಮ್ಮ ನಗರ ಒಂದು ಮ್ಯಾನ್ ಮೇಡ್ ಅರ್ಬನ್ ಡಿಸಾಸ್ಟರ್ ಎಂದು ಕರೆಯಲಾಗುತ್ತಿದೆ. ಇದು ಯಾಕೆ? ಇದೆಲ್ಲ ಹೇಗಾಯಿತು? ಬನ್ನಿ ತಿಳ್ಕೊಳ್ಳೋಣ. 1537ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಗವರ್ನರ್ ಕೆಂಪೇಗೌಡರು ಗಂದುಭೂಮಿ ಎನ್ನೋ ಒಂದು ನಗರವನ್ನು ಸ್ಥಾಪಿಸಿದರು. ಗಂದುಭೂಮಿ ಎಂದರೆ ವೀರರ ಭೂಮಿ. ಇದೇ ನಮ್ಮ ಬೆಂಗಳೂರು. ಸ್ಥಾಪನೆಯಾದ 400 ವರ್ಷಗಳ ನಂತರ ಮೈಸೂರು ಸಾಮ್ರಾಜ್ಯದ ದಿವಾನ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯರವರು ಬೆಂಗಳೂರಿಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನು ತಂದರು. 1911ರಲ್ಲಿ ಇನ್ನೊಂದು ಘಟನೆ ನಡೆಯಿತು. ಜಮ್ಶೇಡ್ಜಿ ಟಾಟಾ ಅವರ 13 ವರ್ಷದ ಕನಸನ್ನು ನಿಜ ಮಾಡಿಕೊಳ್ಳಲು ಅವರ ಅರ್ಧ ಆಸ್ತಿಯನ್ನು ಖರ್ಚು ಮಾಡಿ ಮುಂಬೈಯಲ್ಲಿ ಒಂದು ವರ್ಲ್ಡ್ ಫೇಮಸ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಬೇಕೆಂದುಕೊಂಡರು. ಇದಕ್ಕೆ ಅವರು ಅವಾಗಿನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆದ ಲಾರ್ಡ್ ಕರ್ಜನ್ ಅನ್ನು ಭೇಟಿ ಮಾಡಿ ಈ ಯೂನಿವರ್ಸಿಟಿ ಪ್ಲಾನ್ ಅನ್ನು ಅವರ ಮುಂದಿಟ್ಟರು. ಆದರೆ ಲಾರ್ಡ್ ಕರ್ಜನ್ಗೆ ಈ ರೀತಿಯ ಒಂದು ಯೂನಿವರ್ಸಿಟಿ ಸ್ಥಾಪನೆಗೆ ಮುಂಬೈ ಸರಿಯಾದ ಸ್ಥಳವಲ್ಲ ಎಂದು ಅನಿಸಿತು. ಅವರು ಪ್ರೊಫೆಸರ್ ವಿಲಿಯಂ ರಾಮ್ಸೇನ ಇಂಡಿಯಾ ಎಲ್ಲ ಓಡಾಡಿ ಈ ಒಂದು ಯೂನಿವರ್ಸಿಟಿ ಸ್ಥಾಪನೆಗೆ ಸರಿಯಾದ ಸ್ಥಳವನ್ನು ಹುಡುಕಲು ಹೇಳಿದರು. ಪ್ರೊಫೆಸರ್ ರಾಮ್ಸೆ 10 ವಾರ ಇಂಡಿಯಾ ಎಲ್ಲ ಓಡಾಡಿ ಈ ಒಂದು ಯೂನಿವರ್ಸಿಟಿ ಸ್ಥಾಪನೆಗೆ ಬೆಂಗಳೂರೇ ಸರಿಯಾದ ಒಂದು ಸ್ಥಳ ಎಂದು ಲಾರ್ಡ್ ಕರ್ಜನ್ಗೆ ತಿಳಿಸಿದರು. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಎದುರಾಯಿತು. ಬೆಂಗಳೂರು ಆವಾಗ ಒಂದು ಚಿಕ್ಕ ನಗರ. ಬಾಂಬೆ ಕಂಪನಿಯಾದ ಟಾಟಾರವರಿಗೆ ಈ ತರಹದ ಒಂದು ಯೂನಿವರ್ಸಿಟಿನ ಬೇರೆಯೂರಲ್ಲಿ ಕಟ್ಟಲು ಜಾಸ್ತಿ ಹಣ ಬೇಕಾಗಿತ್ತು. ಬ್ರಿಟಿಷರು ಇದಕ್ಕೆ ಯಾವ ರೀತಿಯ ಸಹಾಯ ಮಾಡಲಿಲ್ಲ. ಆಗ ಜಮ್ಶೇಡ್ಜಿ ಟಾಟಾ ಆಗಿನ ಮೈಸೂರು ಮಹಾರಾಜರನ್ನು ಭೇಟಿಯಾದರು. ಯಾವುದೇ ರೀತಿಯ ರಾಜಪರಿವಾರ ಈ ರೀತಿಯ ಒಂದು ಸಂಸ್ಥೆಯ ಸ್ಥಾಪನೆಗೆ ಸಹಾಯ ಮಾಡದೇ ಇರುವುದಿಲ್ಲ ಎಂದು ಅವರು ನಂಬಿದರು. ಅವರ ನಂಬಿಕೆಯಂತೆ ಮಹಾರಾಜರು ತಕ್ಷಣ ಈ ಯೂನಿವರ್ಸಿಟಿ ನಿರ್ಮಿಸಲು ಬೆಂಗಳೂರಲ್ಲಿ 371 ಎಕರೆ ಜಮೀನು ಮತ್ತು ನಿರ್ಮಾಣದ ಖರ್ಚಿಗಾಗಿ 50,000 ರೂಪಾಯಿಯನ್ನು ನೀಡಿದರು. ಈ ರೀತಿ 1911ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ IISc ಬೆಂಗಳೂರಲ್ಲಿ ನಿರ್ಮಿಸಿದರು. ಇಂದಿಗೂ ಈ ಯೂನಿವರ್ಸಿಟಿ ನಮ್ಮ ದೇಶದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಇರುವ ಒಂದು ಪ್ರೀಮಿಯರ್ ಯೂನಿವರ್ಸಿಟಿ. IISc ಸ್ಥಾಪನೆಯ 5 ವರ್ಷಗಳಲ್ಲಿ ಬೆಂಗಳೂರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮತ್ತು ಗವರ್ನಮೆಂಟ್ ಪೋರ್ಸಲಿನ್ ಅಂಡ್ ಎಲೆಕ್ಟ್ರಿಕಲ್ ಫ್ಯಾಕ್ಟರಿ ನಿರ್ಮಿಸಿದರು. ಈ ಅಭಿವೃದ್ಧಿಯನ್ನು ಆವಾಗಿನ ಒಂದು ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ವಾಲ್ಚಂದ್ ಹೀರಾಚಂದ್ ಗುರುತಿಸಿದರು. ಬೆಂಗಳೂರಲ್ಲಿ ಒಂದು ಏರ್ಕ್ರಾಫ್ಟ್ ತಯಾರಿ ಮಾಡೋ ಕಂಪನಿಯನ್ನು ಶುರು ಮಾಡಬೇಕೆಂದು ಡಿಸೈಡ್ ಮಾಡಿದರು. ಆ ಟೈಮಲ್ಲಿ 2ನೇ ವಿಶ್ವಯುದ್ಧ ನಡೀತಿತ್ತು. ಬ್ರಿಟಿಷರಿಗೂ ಈ ಏರ್ಕ್ರಾಫ್ಟ್ಸಿನ ಅವಶ್ಯಕತೆ ಜಾಸ್ತಿಯಾಗಿತ್ತು. ಬೆಂಗಳೂರಿನ IIScಯಲ್ಲಿ ಇರುವ ಟ್ಯಾಲೆಂಟ್ ನ ಗುರುತಿಸಿ ಅವರು ಅವರ ಕಂಪನಿಯನ್ನು IIScಯಿಂದ 5 ಕಿಲೋಮೀಟರ್ ದೂರದಲ್ಲಿ ಸ್ಥಾಪಿಸಿದರು. ಅದೇ ನಮ್ಮ ಹೆಮ್ಮೆಯ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದ್ರೆ HAL. ನಮಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಈ ಸಂಸ್ಥೆನ ನ್ಯಾಷನಲೈಸ್ ಮಾಡಿದರು. ಇನ್ನು ಇಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL, ಹಿಂದೂಸ್ತಾನ್ ಮಷೀನ್ ಟೂಲ್ಸ್ HMT ಯಂತ ಮುಖ್ಯ ಗವರ್ನಮೆಂಟ್ ಸಂಸ್ಥೆಗಳನ್ನು ನಿರ್ಮಿಸಿದರು. ಇದಕ್ಕೆ 2 ಕಾರಣ. ಒಂದು, ಭಾರತದಲ್ಲಿ ಬೆಂಗಳೂರು ಇರುವ ಪ್ರದೇಶ ಇದು ಯಾವುದೇ ಓಷನಿನ ಹತ್ತಿರ ಇಲ್ಲ. 2, ಬೆಂಗಳೂರು ಯಾವ ಅಕ್ಕಪಕ್ಕದ ದೇಶಗಳ ಜೊತೆಯಲ್ಲಿ ಬಾರ್ಡರ್ ಹಂಚಿಕೊಂಡಿಲ್ಲ. ಇದರಿಂದ ಯಾವುದೇ ಯುದ್ಧ ಬಂದ ಸಮಯದಲ್ಲಿ ಡೆಲ್ಲಿ, ಮುಂಬೈನಂತ ನಗರಕ್ಕಿಂತ
ಬೆಂಗಳೂರು ಜಾಸ್ತಿ ಸುರಕ್ಷಿತವಾಗಿರುತ್ತದೆ ಎನ್ನೋ ಉದ್ದೇಶ. ಬೆಂಗಳೂರಲ್ಲಿ ಇರುವ ಗವರ್ನಮೆಂಟ್ ಸಂಸ್ಥೆಗಳಲ್ಲಿ ಬಿಇಎಲ್ ತುಂಬಾ ಮುಖ್ಯವಾದದ್ದು. ಇಲ್ಲಿ ಮಿಲಿಟರಿ ಉಪಯೋಗಿಸುವ ಡಿಫೆನ್ಸ್ ವೆಹಿಕಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡುವ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಆದರೆ ಇಲ್ಲಿ ಒಂದು ಸಮಸ್ಯೆ ಇತ್ತು. ಬಿಇಎಲ್ ಅಲ್ಲಿ ಟಾಪ್ ಗವರ್ನಮೆಂಟ್ ಸೀಕ್ರೆಟ್ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ನಡೀತಿತ್ತು. ಆದರೆ ಇಲ್ಲಿ ಕೆಲಸ ಮಾಡುವವರ ಮನೆಗಳು ತುಂಬಾ ದೂರದಲ್ಲಿತ್ತು. ಅದರಿಂದಾಗಿ ಇಲ್ಲಿ ಕೆಲಸ ಮಾಡುವವರಿಗೆ ಒಂದು ಸೆಕ್ಯೂರಿಟಿ ಥ್ರೆಟ್ ಇತ್ತು. ಇದಕ್ಕೋಸ್ಕರ ಬಿಇಎಲ್ ಹತ್ತಿರ ಒಂದು ಟೌನ್ಶಿಪ್ ಅನ್ನು ನಿರ್ಮಿಸಲು ಡಿಸೈಡ್ ಮಾಡಿದರು. ಈ ಟೌನ್ಶಿಪ್ ಕನ್ಸ್ಟ್ರಕ್ಷನ್ ಜವಾಬ್ದಾರಿ ಆರ್.ಕೆ. ಬಳಿಗಾರ್ ಅವರಿಗೆ ಕೊಟ್ರು. ಆರ್.ಕೆ. ಬಳಿಗಾ ಐಎಸ್ಸಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮತ್ತು ಪಿಎಚ್ಡಿ ಮಾಡಿದ ಎಲೆಕ್ಟ್ರಿಕಲ್ ಎಂಜಿನಿಯರ್. ಅವರು ಬಿಇಎಲ್ ಹತ್ತಿರ 14,000 ಮನೆಗಳ ಒಂದು ಕಾಲನಿಯನ್ನು ಬಿಲ್ಡ್ ಮಾಡಿದರು. ಈ ಕಾಲನಿ ತುಂಬಾ ಫೇಮಸ್ ಆಯಿತು. ಇದರಿಂದಾಗಿ ಈ ರೀತಿಯ ಮತ್ತಷ್ಟು ದೊಡ್ಡ ಟೌನ್ಶಿಪ್ ಗಳನ್ನು ಕಟ್ಟುವ ಅವಕಾಶ ಆರ್.ಕೆ. ಬಳಿಗಾರ್ ಅವರಿಗೆ ಬಂತು. ಈ ರೀತಿಯ ಟೌನ್ಶಿಪ್ಸ್ ಇರುವುದರಿಂದ ಬೆಂಗಳೂರಿಗೆ ರಿಟೈರ್ಮೆಂಟ್ ಪ್ಯಾರಡೈಸ್ ಎನ್ನೋ ಹೆಸರು ಕೂಡ ಬಂತು. ಆದರೆ ಅಷ್ಟರಲ್ಲಿ ಯುಎಸ್ಎ ಅಲ್ಲಿ ಇರುವ ಒಂದು ಸಿಲಿಕಾನ್ ವ್ಯಾಲಿಯ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಒಂದು ಹೈಟೆಕ್ ಕ್ಲಸ್ಟರ್ ಅನ್ನು ಬಿಲ್ಡ್ ಮಾಡಿದರೆ ಅಮೆರಿಕದಲ್ಲಿ ಇರುವಂತೆ ನಮ್ಮ ದೇಶದಲ್ಲೂ ತುಂಬಾ ಪ್ರೈವೇಟ್ ಕಂಪನಿಗಳಿಗೆ ಬರುವ ಅವಕಾಶವಿರುತ್ತದೆ ಎಂದು ಆರ್.ಕೆ. ಬಳಿಗಾರ್ ಅವರು ತಿಳಿದರು. ಈ ಆಲೋಚನೆಯೇ ಇವತ್ತು ನಮ್ಮ ದೇಶದ ಮೊದಲ ಎಲೆಕ್ಟ್ರಾನಿಕ್ ಸಿಟಿ 1978ರಲ್ಲಿ ಮೊದಲಾಯಿತು. ಎಲೆಕ್ಟ್ರಾನಿಕ್ ಸಿಟಿಗೆ ಆರ್.ಕೆ. ಬಳಿಗಾರ್ ಅವರು ಊಹಿಸಿದ ರೆಸ್ಪಾನ್ಸ್ ಬಂತು. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಪ್ರೈವೇಟ್ ಕಂಪನೀಸ್ ಅವರ ಆಫೀಸ್ಗಳನ್ನು ಸ್ಟಾರ್ಟ್ ಮಾಡಿದರು. 1980ರಲ್ಲಿ ವಿಪ್ರೋ ಇಲ್ಲಿ ಅವರ ಕಂಪನಿಯನ್ನು ಶುರು ಮಾಡಿ ಐಎಸ್ಸಿ ಜೊತೆಲಿ ಸೇರ್ಕೊಂಡು ಮಿನಿ ಕಂಪ್ಯೂಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದರು. ಇನ್ನು 1983ರಲ್ಲಿ ಪುಣೆ ಕಂಪನಿಯಾದ ಇನ್ಫೋಸಿಸ್ ಅನ್ನು ನಾರಾಯಣ್ ಮೂರ್ತಿರವರು ಬೆಂಗಳೂರಿಗೆ ತಂದರು. 1985ರಲ್ಲಿ ಅಮೆರಿಕನ್ ಕಂಪನಿಯಾದ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಬೆಂಗಳೂರಿಗೆ ಬಂದ ಮೊದಲನೇ ಮಲ್ಟಿ ನ್ಯಾಷನಲ್ ಕಂಪನಿ ಆಯಿತು. 1991ರಲ್ಲಿ ಇಂಡಿಯಾಲಿ ಲಿಬರಲೈಸೇಷನ್ ರಿಫಾರ್ಮ್ಸ್ ಬಂತು. ಹಲವಾರು ಇಂಟರ್ನ್ಯಾಷನಲ್ ಕಂಪನೀಸ್ಗೆ ಇಲ್ಲಿ ಬರುವುದು ಸುಲಭವಾಯಿತು. ಇಂಡಿಯಾಗೆ ಸುಲಭವಾಗಿ ಸಾಫ್ಟ್ವೇರ್ ಸರ್ವಿಸಸ್ ಅನ್ನು ಎಕ್ಸ್ಪೋರ್ಟ್ ಮಾಡುವ ಚಾನ್ಸ್ ಬಂತು. ಇನ್ಫೋಸಿಸ್ ರೀತಿಯ ಕಂಪನಿಗಳಿಗೆ ಇದೊಂದು ವರವಾಯಿತು. 1991ರಲ್ಲಿ ಬೆಂಗಳೂರಿನಲ್ಲಿ 13 ಸಾಫ್ಟ್ವೇರ್ ಕಂಪನೀಸ್ 16 ಕೋಟಿ ಬೆಲೆಯ ಸಾಫ್ಟ್ವೇರ್ ನ ಎಕ್ಸ್ಪೋರ್ಟ್ ಮಾಡಿದರು. ಇದಾದ 2 ವರ್ಷಗಳಲ್ಲೇ ಈ ಎಕ್ಸ್ಪೋರ್ಟ್ ವ್ಯಾಲ್ಯೂ 56 ಕೋಟಿಗೆ ಏರಿತು. ಇನ್ನು 5 ವರ್ಷಕ್ಕೆ ಈ ಎಕ್ಸ್ಪೋರ್ಟ್ ವ್ಯಾಲ್ಯೂ 3,500 ಕೋಟಿಗೆ ತಲುಪಿತು. 2001ರಿಂದ 2010ರ ಮಧ್ಯದ ಸಮಯವನ್ನು ಗೋಲ್ಡನ್ ಡೆಕೇಡ್ ಆಫ್ ಐಟಿ ಇಂಡಸ್ಟ್ರಿ ಎಂದು ಕರೆಯುತ್ತಾರೆ. ಈ ರೀಸನ್ಸ್ ಇಂದ ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೆಸರು ಬಂತು. 2022ರಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ಜನ ಕರ್ನಾಟಕದ 1,400 ಐಟಿ ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಕಂಪನಿಗಳು 6,30,000 ಕೋಟಿ ಬೆಲೆ ಬಾಳುವ ಸಾಫ್ಟ್ವೇರ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ಇಂಡಿಯಾದಲ್ಲಿ ಆಗುವ 40% ಎಕ್ಸ್ಪೋರ್ಟ್. ಬೆಂಗಳೂರಿನ ಡೆವಲಪ್ಮೆಂಟ್ ತುಂಬಾ ಫಾಸ್ಟ್ ಆಗಿದೆ. ಆದರೆ ಈ ಸೂಪರ್ ವೇಗವಂತವಾದ ಡೆವಲಪ್ಮೆಂಟ್ ಸಮಾನವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿಲ್ಲ. ಇದರಿಂದಾಗಿ ಒಂದು ಸಮಯದಲ್ಲಿ ತುಂಬಾ ಪ್ಲಾನ್ಡ್ ಆಗಿ ನಿರ್ಮಿಸಿದ ಈ ನಮ್ಮ ಬೆಂಗಳೂರು ಇವಾಗ ತುಂಬಾ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡ್ತಿದೆ. ಬೆಂಗಳೂರು ಸಿ ಲೆವೆಲ್ ಗಿಂತ 900 ಮೀಟರ್ಗಳ ಎತ್ತರದಲ್ಲಿದೆ. ಒಂದು ಹಿಲ್ ಸ್ಟೇಷನ್ನಿನಂತೆ. ಆದರೆ ಬೆಂಗಳೂರಿನಲ್ಲಿ ಯಾವುದೇ ನದಿ ಇಲ್ಲ. ಇದರಿಂದಾಗಿ ಇಲ್ಲಿ ಯಾವುದೇ ಸರಿಯಾದ ವಾಟರ್ ಸೋರ್ಸ್ ಇಲ್ಲ. ನೀರಿಗಾಗಿ ಬೆಂಗಳೂರಲ್ಲಿ ಇರುವುದು ಎರಡೇ. ಇಲ್ಲಿ ತರಲಾದ ಕಾವೇರಿ ವಾಟರ್ ಸಪ್ಲೈ ಮತ್ತು ಲೇಕ್ಸ್. ಬೆಳಂದೂರ್ ಲೇಕ್ ಎಲ್ಲಕ್ಕಿಂತ ಹಳೆಯ ಲೇಕ್. ಈ ಲೇಕ್ ನ 8ನೇ ಸೆಂಚುರಿಯಲ್ಲಿ ಗಂಗಾ ಸಾಮ್ರಾಜ್ಯದವರು ನಿರ್ಮಿಸಿದರು. ಇದಾದ ಮೇಲೆ ಇಲ್ಲಿ ರೂಲ್ ಮಾಡಿದ ಹಲವಾರು ರಾಜರು ಇಲ್ಲಿ ಹಲವಾರು ಕೆರೆಗಳನ್ನು ನಿರ್ಮಿಸಿದರು. ವಿಜಯನಗರ ಸಾಮ್ರಾಜ್ಯದ ಗವರ್ನರ್ ಕೆಂಪೇಗೌಡರು ಬೆಂಗಳೂರಲ್ಲಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನ ನಡೆಸಿದರು. ಈ ಪ್ರಾಜೆಕ್ಟ್ಸ್ ಇಂದ ಬೆಂಗಳೂರಿಗೆ ಬಹಳಷ್ಟು ಟ್ಯಾಂಕ್ಸ್, ಬಾವಿಗಳು, ಇನ್ನು ಲೇಕ್ ಸಿಸ್ಟಮ್ ಬಂತು. ಈ ಪ್ರಾಜೆಕ್ಟ್ಸ್ ಬೆಂಗಳೂರಿಗೆ ಅವಸರವಾದಷ್ಟು ನೀರನ್ನು ನೀಡಿತು. ಇವಾಗ ಈ ಲೇಕ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಹೈ ಲೆವೆಲ್ ಅಲ್ಲಿ ಇರುವ ಲೇಕ್ಸ್ ತುಂಬಿ ಓವರ್ಫ್ಲೋ ಆದಾಗ ಈ ನೀರು ಕೆನಾಲ್ಸ್ ನ ಮೂಲಕ ಲೋ ಲೆವೆಲ್ ಅಲ್ಲಿ ಇರುವ ಲೇಕ್ಸ್ ಅನ್ನು ತುಂಬಿ
ಅಲ್ಲಿಂದ ಬಾವಿಗಳನ್ನು ತುಂಬಿ ಅಲ್ಲಿರುವ ಹೊಲಗಳಿಗೆ ನೀರು ಸೇರುವುದು. ಈ ಲೇಕ್ ಸಿಸ್ಟಮ್ ಅನ್ನು ಇಲ್ಲಿ ರೂಲ್ ಮಾಡಿದ ಎಲ್ಲ ಸಾಮ್ರಾಜ್ಯದವರು ರಕ್ಷಿಸಿದರು. ಆದರೆ ಈ ಸಿಸ್ಟಮ್ ಈ ಮಧ್ಯಕಾಲದಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಇಂದ ಹಾಳಾಗಿದೆ. ಈ ರೀತಿಯಲ್ಲಿ ಹಾಳಾದ ಈ ವ್ಯವಸ್ಥೆಯಿಂದ ಬೆಂಗಳೂರು 2 ಪ್ರಾಬ್ಲಮ್ಸ್ ಅನ್ನು ಎದುರಿಸುತ್ತೆ. ಒಂದು, ಯಾವುದೇ ವರ್ಷ ಮಳೆಗಳು ಸರಿಯಾಗಿ ಬೀಳದಿದ್ದರೆ ಬೆಂಗಳೂರಲ್ಲಿ ತೀವ್ರವಾದ ನೀರಿನ ಕೊರತೆ ಆಗುತ್ತೆ. 2, ಜಾಸ್ತಿ ಮಳೆ ಬಿದ್ದಾಗ ಬೆಂಗಳೂರಿನ ಎಷ್ಟೊಂದು ಏರಿಯಾಸ್ ಅಲ್ಲಿ ಫ್ಲಡಿಂಗ್ ಆಗುತ್ತೆ. ಬೆಂಗಳೂರಲ್ಲಿ 4 ಮೇಜರ್ ವ್ಯಾಲೀಸ್ ಇವೆ. ಇದರಲ್ಲಿ ಹೆಬ್ಬಾಳ್ ವ್ಯಾಲಿ ಒಂದು. ಈ ವ್ಯಾಲಿ ಎಕ್ಸಾಂಪಲ್ ತಗೊಂಡು ಬೆಂಗಳೂರಲ್ಲಿ ಮಳೆ ಹೆಚ್ಚಾದಾಗ ಹಲವು ಏರಿಯಾಸ್ ಅಲ್ಲಿ ಯಾಕೆ ಫ್ಲಡಿಂಗ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ರೀಸೆಂಟ್ ಆಗಿ ಆದ ಡೆವಲಪ್ಮೆಂಟ್ ಮುಂಚೆ ಇದ್ದ ಮ್ಯಾಪ್ ನೋಡಿ ಸ್ಟಡಿ ಮಾಡೋಣ. ಲೇಕ್ಸ್ ಇರುವ ಪ್ರದೇಶವನ್ನು ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಲಾಗಿದೆ. ಇನ್ನು ವ್ಯಾಲೀಸ್ ಅನ್ನು ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡಲಾಗಿದೆ. ಇವಾಗ ಈ ಹಳೆ ಮ್ಯಾಪ್ ಮೇಲೆ ನಮ್ಮ ಮೋಸ್ಟ್ ರೀಸೆಂಟ್ ಮ್ಯಾಪ್ ನ ಅದರ ಮೇಲಿಟ್ಟು ನೋಡಿದರೆ ನಮಗೆ ಕೆಲವೊಂದು ವಿಷಯ ಅರ್ಥವಾಗುತ್ತದೆ. ಬೆಂಗಳೂರಲ್ಲಿ ರೀಸೆಂಟ್ ಆಗಿ ನಿರ್ಮಿಸಿದ ಹಲವಾರು ಎಕ್ಸ್ಟೆನ್ಷನ್ ಏರಿಯಾಗಳು ಈ ಲೇಕ್ ಬೆಡ್ಸ್ ಮೇಲೆ ಮತ್ತು ನೀರು ಹರಿಯುವ ಕೆನಾಲ್ಸ್ ಮೇಲೆ ನಿರ್ಮಿಸಲಾಗಿದೆ. ಕೇಂದ್ರೀಯ ವಿಹಾರ್ ನಂತ ತುಂಬಾ ಏರಿಯಾಸ್ ಅಲ್ಲಿ ಯಾಕೆ ಫ್ಲಡಿಂಗ್ ಆಗುತ್ತೆ ಎಂದು ನಮಗೆ ಅರ್ಥವಾಗುತ್ತೆ. ಕೇಂದ್ರೀಯ ವಿಹಾರ್ ಯಲಹಂಕ ಲೇಕ್ ಕೆಳಗಿನ ಲೋ ಲೈಯಿಂಗ್ ಏರಿಯಾನಲ್ಲಿ ನಿರ್ಮಿಸಲಾಗಿದೆ. ಅಂದರೆ ಯಲಹಂಕ ಕೆರೆಯ ಪಕ್ಕದಲ್ಲಿರುವ ರಾಜಕಾಲುವೆಯ ಮೇಲೆ ಬಿಲ್ಡ್ ಮಾಡಿದ್ದಾರೆ. ಇದರಿಂದಾಗಿ ಮಳೆ ಹೆಚ್ಚಾಗಿ ಬಿದ್ದಾಗ ಯಲಹಂಕ ಕೆರೆ ಓವರ್ಫ್ಲೋ ಆಗಿ ಕೇಂದ್ರೀಯ ವಿಹಾರ್ ಪ್ರದೇಶ ಸೇರಿಕೊಳ್ಳುತ್ತದೆ. ಬೆಂಗಳೂರಿನಲ್ಲಿ ಕೇಂದ್ರೀಯ ವಿಹಾರಿನಂತೆ ಇನ್ನು 3200 ಲೇಔಟ್ಸ್ ಇವೆ. ಇವೆಲ್ಲವನ್ನು ಲೇಕ್ ಬೆಡ್ಸ್ ಮತ್ತು ನೀರು ಹರಿಯುವ ರಾಜಕಾಲುವೆಗಳ ಮೇಲೆ ಇಲ್ಲಿಗಲ್ ಆಗಿ ಕಟ್ಟಿದ್ದಾರೆ. ಕರ್ನಾಟಕ ಗವರ್ನಮೆಂಟ್ಗೆ ಇವೆಲ್ಲವೂ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಅಂತ ಗೊತ್ತು. ಆದರೆ ಈ ಕನ್ಸ್ಟ್ರಕ್ಷನ್ಸ್ ಅನ್ನು ಡೆಮಾಲಿಷ್ ಮಾಡುವುದು ಅಷ್ಟು ಸುಲಭವಲ್ಲ. ಅದು ಯಾಕೆಂದರೆ ಮುನಿಸಿಪಲ್ ಕಾರ್ಪೊರೇಷನ್ ಈ ಕನ್ಸ್ಟ್ರಕ್ಷನ್ಗೆ ಲಂಚ ತಗೊಂಡು ಪರ್ಮಿಷನ್ ಕೊಟ್ಟಿದ್ದಾರೆ. ಇದರಿಂದಾಗಿ ಈ ತರದ ಯಾವುದೇ ಡೆಮಾಲಿಷನ್ ಮಾಡಬೇಕೆಂದರೂ ಇಲ್ಲಿ ಇರುವ ರೆಸಿಡೆಂಟ್ಸ್ ಸ್ಟ್ರೈಕ್ ಮಾಡಿ ಇನ್ನು ಸ್ಟೇ ಆರ್ಡರ್ಸ್ ತಂದು ಈ ಡೆಮಾಲಿಷನ್ಸ್ ಅನ್ನು ಸ್ಟಾಪ್ ಮಾಡ್ತಿದ್ದಾರೆ. ಆದರೆ ಪರಿಸ್ಥಿತಿ ಕೈ ದಾಟಿದಾಗ ಕೆಲವೊಂದು ಡೆಮಾಲಿಷನ್ಸ್ ನಡೆದಿದೆ. ಬಟ್ ಈ ತರಹದ ಡೆಮಾಲಿಷನ್ಸ್ ನಡೆದಾಗ ಕಷ್ಟಪಡುವವರು ಇಲ್ಲಿ ಲಂಚ ತಗೊಂಡು ಪರ್ಮಿಷನ್ ಕೊಟ್ಟ ಗವರ್ನಮೆಂಟ್ ಅಫಿಷಿಯಲ್ಸ್ ಅಥವಾ ಲಂಚ ಕೊಟ್ಟು ಇಲ್ಲಿ ಬಿಲ್ಡಿಂಗ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡರ್ಸ್ ಅಲ್ಲ. ಈ ಫೆಸಿಲಿಟೀಸ್ ಅನ್ನು ಅರಿಯದೆ ಖರೀದಿ ಮಾಡಿರುವ ಸಾಮಾನ್ಯ ಪ್ರಜೆ. ಈ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇನ್ನೊಂದು ಸಮಸ್ಯೆಗೆ ಕಾರಣವಾಗಿದೆ. ಈ ಕನ್ಸ್ಟ್ರಕ್ಷನ್ಸ್ ಇಂದ 100 ಲೇಕ್ಸ್ ಮಾಯವಾಗಿವೆ. ಉಳಿದ ಲೇಕ್ಸ್ಗೆ ಸೇರಬೇಕಾದ ನೀರು ಅಥವಾ ಕೆಲವು ಲೇಕ್ಸ್ ಫಿಲ್ ಆಗುವುದಕ್ಕೆ ಬೇಕಾದ ನೀರು ಈ ಲೇಕ್ಸ್ ಪಕ್ಕದಲ್ಲಿ ರಾಜಕಾಲುವೆ ಮೇಲೆ ನಿರ್ಮಿಸಿದ ಬಿಲ್ಡಿಂಗ್ಸ್ ಇಂದ ಬ್ಲಾಕ್ ಆಗುತ್ತೆ. ಬೆಂಗಳೂರಿಗೆ ಮೊದಲೇ ಹೇಳಿದ ಹಾಗೆ 2 ನೀರಿನ ಸೋರ್ಸಸ್. ಅದು ಒಂದು ಕಾವೇರಿ ನದಿ ಮತ್ತು ಇನ್ನೊಂದು ಕೆಂಪೇಗೌಡರು ನಿರ್ಮಿಸಿದ ಲೇಕ್ ಸಿಸ್ಟಮ್. ಆದರೆ ಈ ಲೇಕ್ ಸಿಸ್ಟಮ್ ಮೊದಲೇ ಹೇಳಿದ ಹಾಗೆ ಹಾಳಾಗಿದೆ. ಮಳೆಗಳಿಂದ ಬಂದ ನೀರನ್ನು ಸೇವ್ ಮಾಡಲು ಈಗ ಲೇಕ್ಸ್ ಇಲ್ಲ. ಇನ್ನು ಮಳೆಗಳು ಸರಿಯಾಗಿ ಬೀಳದ ಸಮಯದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿರುತ್ತದೆ. ಫಾಸ್ಟ್ ಆಗಿ ಬೆಳೆದ ಸಿಟಿಯಲ್ಲಿ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರುವುದು ಬೆಂಗಳೂರನ್ನು ಪ್ರಪಂಚದಲ್ಲಿ 6ನೇ ಮೋಸ್ಟ್ ಕಂಜೆಸ್ಟೆಡ್ ಸಿಟಿಯಾಗಿ ಮಾಡಿದೆ. ಇವತ್ತು ಕೆಲವೊಮ್ಮೆ ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ 1.5 ಕಿಲೋಮೀಟರ್ ದೂರ ಪ್ರಯಾಣಿಸಲು 2 ಗಂಟೆ ಟೈಮ್ ಆಗ್ತಿದೆ. 2000 ಇಂದ 2015 ಮಧ್ಯ ಕಾಲದಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್ 164% ಹೆಚ್ಚಾಗಿದೆ. ಆದರೆ ಈ ಪಾಪ್ಯುಲೇಷನ್ ಗ್ರೋತ್ಗೆ ಸರಿಸಮಾನವಾಗಿ ರೋಡ್ಸ್ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡೆವಲಪ್ಮೆಂಟ್ ಆಗಿಲ್ಲ. ಅದರ ಜೊತೆಯಲ್ಲಿ ಕಾರಿನ ಸೇಲ್ಸ್ ಈ ಮಧ್ಯಕಾಲದಲ್ಲಿ 370% ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ಕನೆಕ್ಷನ್ ಕೂಡ ಸರಿಯಾಗಿಲ್ಲ. ಇಲ್ಲಿ ಬರೀ 2 ಮೆಟ್ರೋ ಲೈನ್ಸ್ ಹಾಗೂ 41 ಮೆಟ್ರೋ ಸ್ಟೇಷನ್ಸ್ ಇವೆ. ಇದನ್ನು ಡೆಲ್ಲಿ ಮೆಟ್ರೋಗೆ ಹೋಲಿಸಿದರೆ ಅಲ್ಲಿ 12 ಮೆಟ್ರೋ ಲೈನ್ಗಳು ಹಾಗೂ 228 ಮೆಟ್ರೋ ಸ್ಟೇಷನ್ಸ್ ಇವೆ. ಇನ್ನು ಈ ಮೆಟ್ರೋ ನಿರ್ಮಾಣ ತುಂಬಾ ವರ್ಷಗಳಿಂದ ನಡೀತಿದೆ. ಈ ಕನ್ಸ್ಟ್ರಕ್ಷನ್ ಕೆಲಸದಿಂದ ತುಂಬಾ ಏರಿಯಾಸ್ ಅಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ಸ್ ಆಗುತ್ತೆ. ಇನ್ನು ಕರ್ನಾಟಕದ ಗವರ್ನಮೆಂಟ್ ಬದಲಾದಾಗೆಲ್ಲ ಈ ಮೆಟ್ರೋ ನಿರ್ಮಾಣದ ಕೆಲಸ ಇನ್ನೂ ನಿಧಾನವಾಗುತ್ತದೆ. ಹೀಗಾಗಿ ಬೆಂಗಳೂರಿನ ಪ್ರಾಬ್ಲಮ್ಸ್ಗೆ ಪರಿಹಾರ ಇಲ್ಲ ಅನ್ಸುತ್ತೆ. ಆದರೆ ನನ್ನ ಅಭಿಪ್ರಾಯ ಒಂದರ ಬಗ್ಗೆ ನಿಮ್ಮೆಲ್ಲರಿಗೂ ಹೇಳಬೇಕು.
ಬೆಂಗಳೂರಿನಲ್ಲಿ ಮಾತ್ರ ಎಲ್ಲ ಇಂಡಿಯಾದ IT ಮತ್ತು ಟೆಕ್ನಾಲಜಿ ಡ್ರೀಮ್ಸ್ ಪೂರ್ತಿ ಆಗುವುದಿಲ್ಲ. ಇನ್ನು ಇಂಡಿಯಾದ ಸಿಟೀಸ್ ಡೆಲ್ಲಿ, ಮುಂಬೈ, ಚೆನ್ನೈ, ಬೆಂಗಳೂರು, ಹೈದರಾಬಾದಿನಂಥ ಪ್ಲೇಸಸ್ ಅಲ್ಲಿ ಮಾತ್ರ ಜಾಸ್ತಿ ಅರ್ಬನೈಸೇಷನ್ ಆಗಿದೆ. ಇಂಡಿಯಾ ಇನ್ನೂ ಡೆವಲಪ್ ಆಗಬೇಕಂದ್ರೆ ಟೈರ್ 2 ಮತ್ತು ಟೈರ್ 3 ಟೌನ್ಸ್ ಕೂಡ ಪ್ರಾಪರ್ ಪ್ಲಾನಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಜೊತೆಯಲ್ಲಿ ಟೈರ್ 1 ಸಿಟೀಸ್ ಆಗಿ ಬದಲಾಗಬೇಕು. ನೀವೇ ಊಹಿಸಿ, ಮೈಸೂರು, ಇಂದೋರ್ ಆರ್ ಕೊಯಂಬತ್ತೂರಿನಂಥ ಊರುಗಳು ಟೆಕ್ನಾಲಜಿ ಆರ್ ಬಿಸ್ನೆಸ್ ಹಬ್ಸ್ ಆಗಿ ಬದಲಾದ್ರೆ ಹೇಗಿರುತ್ತೆ ಅಂತ. ಡಿಸೆಂಟ್ರಲೈಸೇಷನ್ ನಮ್ಮ ದೇಶದ ಸಿಟೀಸ್ ಮೇಲಿರುವ ಪ್ರೆಷರ್ ಒಂದೇ ಕಡಿಮೆ ಮಾಡುವುದಿಲ್ಲ, ಅದು ಚಿಕ್ಕ ಟೌನ್ಸ್ಗೆ ಹೊಸ ಜಾಬ್ ಆಪರ್ಚುನಿಟೀಸ್, ರಿಸೋರ್ಸಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಂದ ಇಂಪ್ರೂವ್ಮೆಂಟ್ ಅನ್ನು ತಂದ್ಕೊಡುತ್ತೆ. ಬೆಂಗಳೂರು ನಮಗೆ ವಿಷನ್ ಅಂಡ್ ಇನೋವೇಷನ್ ಇಂದ ಏನೆಲ್ಲ ಸಾಧಿಸಬಹುದು ಅಂತ ತೋರಿಸ್ಕೊಟ್ಟಿದೆ. ಈ ಪಾಠಗಳನ್ನು ನಾವು ಎಲ್ಲ ದೇಶಕ್ಕೆ ಸ್ಪ್ರೆಡ್ ಮಾಡಿ ನಮ್ಮ ಫ್ಯೂಚರ್ ಅನ್ನು ಇನ್ನೂ ಬ್ರೈಟ್ ಆಗಿ ಮಾಡ್ಕೊಳ್ಳೋ ಸಮಯ ಬಂದಿದೆ. ನಿಮ್ಗೇನನ್ಸುತ್ತೆ? ಡಿಸೆಂಟ್ರಲೈಸೇಷನ್ ಇಂದ ನಮ್ಮ ದೇಶದ ಓವರ್ ಪಾಪ್ಯುಲೇಟೆಡ್ ಸಿಟೀಸ್ ಮೇಲಿರುವ ಪ್ರೆಷರ್ ಮತ್ತು ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗಬಹುದೇ? ಟೈರ್ 2 ಅಂಡ್ ಟೈರ್ 3 ಟೌನ್ಸ್ ಡೆವಲಪ್ಮೆಂಟ್ಗೆ ಇದೊಂದು ಮಾರ್ಗವಾಗಬಹುದೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಈ ಡಿಸ್ಕಷನ್ ಇಂಪಾರ್ಟೆಂಟ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಇನ್ನಷ್ಟು ಜನರ ಜೊತೆಲಿ ಶೇರ್ ಮಾಡಿ.